ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಹೈಕೋರ್ಟ್ ತರಾಟೆ ಬಳಿಕ ಸಾರಿಗೆ ಸಂಘಟನೆಗಳು ಮುಷ್ಕರವನ್ನ ಮುಂದೂಡಿವೆ. ಸರ್ಕಾರಿ ಬಸ್ಗಳು ಸುಗಮವಾಗಿ ಸಂಚಾರ ಮಾಡ್ತಾ ಇವೆ. ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದ್ರೆ ಈಗ ಹೊಸ ಪೀಕಲಾಟ ಶುರುವಾಗಿದೆ. ಹೈಕೋರ್ಟ್ ತರಾಟೆಗೆ ಸಾರಿಗೆ ಸಂಘಟನೆಗಳು ತಬ್ಬಿಬ್ಬು. ಮುಷ್ಕರ ನಿಲ್ಲಿಸಿರೋ ಬಗ್ಗೆ ಇಂದು ಕೋರ್ಟ್ಗೆ ಮಾಹಿತಿ. ಸಾರಿಗೆ ಸಂಘಟನೆಗಳಿಗೆ ಮುಷ್ಕರ ಒಂದು ದಿನ ಮುಂದೂಡಿ ಅಂತ ಹೈಕೋರ್ಟ್ ಆದೇಶಿಸಿತ್ತು. ಆದರೆ ಕೋರ್ಟ್ ಆದೇಶವನ್ನು ಮೀರಿ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಿನ್ನೆ ಮುಷ್ಕರ ಕೈಗೊಂಡಿತ್ತು. ಇದೇ ವಿಚಾರ ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿದೆ. ನಿನ್ನೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಡೆದ ವಿಚಾರಣೆ ವೇಳೆ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ನೀಡಿದೆ. ಮುಷ್ಕರ ನಿಲ್ಲಿಸಿರೋದಾಗಿ ಇವತ್ತು ಕೋರ್ಟ್ಗೆ ಮಾಹಿತಿ ನೀಡಬೇಕು ಅಂದಿರೋ ಕೋರ್ಟ್ ಮುಷ್ಕರಕ್ಕೆ ನೀಡಿದ್ದ ತಡೆಯಾಜ್ಞೆ 2 ದಿನ ವಿಸ್ತರಣೆ ಮಾಡಿದೆ. ಹೈಕೋರ್ಟ್ ಗರಂ ಆಗ್ತಿದ್ದಂತೆ ಸಾರಿಗೆ ಸಂಘಟನೆಗಳ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮುಷ್ಕರ ಮುಂದೂಡಿದ್ದೀವಿ ಅಂದ್ರು. ಎಲ್ಲ ಕೆಲಸಗಾರರು ಮುಷ್ಕರ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ. ನಾವು ಕೇಸಿಗೆ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ. ಇದೇ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಸ್ಟ್ರೈಕ್ ಮುಂದೂಡಿರ್ಬೋದು. ಬಟ್ ಸಮಸ್ಯೆ ಬಗೆಹರಿಲಿದ್ರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿ ಇರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸರ್ಕಾರ ಸಾರಿಗೆ ಸಿಬ್ಬಂದಿ ತಿಕ್ಕಾಟ, ಖಾಸಗಿ ಬಸ್ ಮಾಲೀಕರಿಗೆ ಪೀಕಲಾಟ. ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿ ಸಾರಿಗೆ ಸಂಘಟನೆಗಳೇನೋ ಮುಷ್ಕರ ಮುಂದೂಡಿದ್ವು. ಆದ್ರೆ ಇದು ಖಾಸಗಿ ಬಸ್ ಮಾಲೀಕರಿಗೆ ಹೊಸ ಪೀಕಲಾಟ ತಂದೊಡ್ಡಿದೆ. ಮುಷ್ಕರ ಇರುತ್ತೆ ಅಂತ ಸರ್ಕಾರ ಖಾಸಗಿ ಬಸ್ಗಳ ಮಾಲೀಕರಿಗೆ ಬಸ್ಗಳನ್ನ ನೀಡುವಂತೆ ಕೇಳ್ಕೊಂಡಿತ್ತು. ಖಾಸಗಿ ಬಸ್ ಮಾಲೀಕರು ಕೂಡ ಹಾಸನದಿಂದ ಮೆಜೆಸ್ಟಿಕ್ಗೆ ಬಸ್ ತಂದು ನಿಲ್ಲಿಸಿದ್ದಾರೆ. ಆದ್ರೀಗ ಸಾರಿಗೆ ಸಿಬ್ಬಂದಿಯೇ ಕೆಲಸಕ್ಕೆ ಹಾಜರಾಗಿದ್ದು ಖಾಸಗಿ ಬಸ್ಗಳಿಗೆ ಕೆಲಸ ಇಲ್ಲದಂತಾಗಿದೆ. ಇದು ಬಸ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬರೀ ಟೂರಿಸ್ಟ್ ಮಾತ್ರ ಮಾಡೋದು. ಇವತ್ತು ನಾವು ಬಂದು ಏಕೆಂದ್ರೆ ಸಾರಿಗೆ ಮುಷ್ಕರ ಇತ್ತಲ್ಲ ಅಂದ್ಬಿಟ್ಟು ಬಂದು ಸಾರಿಗೆ ನೌಕರರಿಗೆ ಅವ್ರಿಗೂ ಹೆಲ್ಪ್ ಆಗಬೇಕು ಅಂತ ನಾವು ಬಂದಿದ್ದು. ಇವತ್ತು ಬಂದ ಮೇಲೆ ಈ ಕಡೆಯಿಂದ ಹೋಗಕ್ಕೆ ನಮಗೆ ಸೀಟ್ ಇಲ್ಲ. RTOದಲ್ಲೂ ಹೇಳಿದ್ರು ಇಲ್ಲ ಮುಷ್ಕರ ಮಾಡ್ತಿದ್ದಾರೆ, ನೀವು ಮಾಡ್ಕೊಳ್ಳಿ, ಹೋಗಿ ಬಸ್ ಸ್ಟ್ಯಾಂಡಲ್ಲೇ ಪಿಕಪ್ ಮಾಡಿ, ಹೊರಗಡೆ ಅಂತ ಪಿಕಪ್ ಮಾಡಬೇಡಿ, ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀವಿ, ಬಸ್ ಸ್ಟ್ಯಾಂಡಲ್ಲೇ ಪಿಕಪ್ ಮಾಡ್ಕೊಳ್ಳಿ, ನಮ್ಮ ಗಾಡಿ ಬರಲ್ಲ ಅಂತ ಹೇಳಿ ಮಾಡಿದ್ರು. ಬೆಳಗ್ಗೆ ಇವಾಗ 4 ಗಂಟೆಗೆ ಬಂದಿದ್ದೀವಿ. ಆ ಕಡೆಯಿಂದ 5,000 ಬಾಡಿಗೆ ಆಗಿದೆ. ಇವಾಗ ನೋಡಿದ್ರೆ ಬಸ್ ಬಿಟ್ಟಿದ್ದಾರೆ. ಈಗ ಇಲ್ಲ ಮುಷ್ಕರ ಎಲ್ಲ ತೆಗ್ದಿದ್ದೀವಿ, ಬಿಟ್ಟಿದ್ದೀವಿ. ಈಗ ನಾವು ಈ ಕಡೆಯಿಂದ ಏನ್ ಮಾಡಬೇಕು? ಇವ್ರಿಗೆ ಬೆಂಬಲ ಕೊಟ್ಟು ನಾವು ಬಂದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಕೊಟ್ರು. ಆದ್ರೆ ಇದೇ ಶಕ್ತಿ ಯೋಜನೆ ಇದೀಗ ಸಾರಿಗೆ ನಿಗಮಗಳ ಮೇಲೆ ಹೊರೆಯಾಗಿರೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.